ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ನೀನಲ್ಲಿ ಹೋಗು. ನಿನ್ನ ಉದ್ದೇಶ ಒಳ್ಳೇದೇ ಆದರೆ ಆ ತಾಯಿನೇ ನಿನಗೆ ಸಹಾಯ ಮಾಡ್ತಾಳೆ. ಹಾಗಂತೀರಾ? ನೀವು ಹೇಳೋದು ಸರಿ ಅನ್ಸುತ್ತೆ. ನನ್ನ ಪ್ರಯತ್ನ ನಾನು ಮಾಡ್ತೀನಿ, ಉಳಿದಿದ್ದು ಆ ತಾಯಿಗೆ ಬಿಟ್ಟಿದ್ದು. ಆ ಮಾಟುಗಾತಿ ನಿಮ್ಮ ಅಮ್ಮನವ್ರಿಗಿಂತ ಇವರೇ ವಾಸಿ. ಕೆಟ್ಟವ್ರನ್ನೂ ಒಳ್ಳೆ ದಾರಿಗೆ ತರ್ತೀನಿ, ಆದರೆ ಅವಳನ್ನ ಮಾತ್ರ ನನ್ನ ಮೇಲೆ ಕೂತ್ ಸವಾರಿ ಮಾಡಕ್ ಬಿಡಲ್ಲ. ನಮಸ್ಕಾರ ಯಜಮಾನ್ರೆ, ಬನ್ನಿ ಬನ್ನಿ. ಬನ್ನಿ ಯಜಮಾನ್ರೆ ಬನ್ನಿ. ಬರೀ ಮಾತುಕತೆ ಅಲ್ವಾ ಅಂತ ವಿಶೇಷವಾದ ವ್ಯವಸ್ಥೆ ಏನೂ ಮಾಡಿಕೊಂಡಿಲ್ಲ. ಆಡಂಬರ ಬೇಡ ಅಂತ ನಾನೇ ಹೇಳ್ತೇನೆ. ವಿಜೃಂಭಣೆಯಿಂದ ಮಾಡೋದಕ್ಕೆ ಇನ್ನು ಮುಂದೆ ಬೇಕಾದಷ್ಟು ಕಾರ್ಯಗಳಿದೆ. ಎಲ್ಲಿ ತ್ರಿಪುರ ಸುಂದರಿ ಕಾಣಿಸ್ತಾ ಇಲ್ವಲ್ಲ? ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ಲಿ, ಆ ಸುಂದ್ರಿನ ನನ್ನ ಮಾತು ಕೇಳಲ್ಲ, ಅವ್ರ ಮನೆಯವ್ರಿಗೂ ಬುದ್ಧಿಲ್ಲ. ಈ ಅಮ್ಮನ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ನನ್ನ ಚಪ್ಪಲಿ ಅಂಗಡಿ ಅದೇನು ಕೋತ. ನಿಮ್ಮ ಮಾತು ಕೇಳ್ಕೊಂಡು ಹೋಗಿದ್ದಕ್ಕೆ ಆ ರಾಕ್ಷಸಿ ಮುದುಕಿ ತಲೆ ಮೇಲೆ ಮೊಟ್ಟಕ್ಕೆ ಕಳಿಸ್ಲು. ಅಲ್ಲೇ ಇದ್ದಿದ್ರೆ ಚಟ್ನಿ ಆಗ್ಬಿಡ್ತಿದ್ದೆ. ಅಷ್ಟಕ್ಕೆ ಹೆದರ್ಕೊಂಡು ಬಂದ್ಬಿಟ್ಯಾ? ಹೆದರಿಕೆ ಹಾಳಾಗ್ಲಿ, ಅವ್ರ ಮನೇಲಿ ಯಾರಾದ್ರೂ ನನ್ನ ಮಾತು ಕೇಳಿದ್ರೆ ಹೋರಾಡ್ಬೋದಿತ್ತು. ಸುಂದ್ರಿನೇ ನನ್ನ ಮಾತು ಕೇಳಲ್ಲ ಅಂತಾಳೆ, ಎಲ್ಲ ರೀತಿಯಿಂದ ತಿಳಿಸ್ ಹೇಳ್ದೆ, ಜಗ್ಗಲ್ಲ ಅಂತಾಳೆ. ಅದು ಏನ್ ಕಂಡ್ಲು ಸಚ್ಚಿ ಅಣ್ಣನ ಹತ್ರ, ಇವಳೇ ಮದುವೆ ಆಗ್ಬೇಕು ಅಂತ ಕುಣಿತಿದ್ದಾಳೆ. ದೀಪದ ಹುಳುಗ್ ಗೊತ್ತಿಲ್ಲ ತಾನು ದೀಪದ ಹತ್ರ ಹೋದ್ರೆ ಸುಟ್ಟು ಹೋಗ್ತೀನಿ ಅಂತ. ಆದ್ರೂ ಅದು ಹಾರ್ಕೊಂಡು ಆ ದೀಪದ ಹತ್ರನೇ ಗಿರಿಗಿಟ್ಲೆ ಹೊಡೆಯತ್ತೆ. ಆ ಹುಳು ಮೇಲೆ ನಮಗೆ ಕರುಣೆ ಇದ್ರೆ, ಆ ಹುಳುನ ಕಾಪಾಡಬೇಕು ಅನ್ನೋ ಕಾಳಜಿ ಇದ್ರೆ ನಾವೇ ದೀಪನ ಆರಿಸ್ಬೇಕು. ದೀಪ ಹುಳ ಕತೆ ನನಗೆ ಅರ್ಥ ಆಗಲ್ಲ, ಅವಳು ಒಪ್ತಾ ಇಲ್ಲ. ಈಗೇನ್ ಮಾಡ್ಬೇಕು? ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು ಮನುಷ್ಯ. ಒಂದು ಕಲ್ಲಿಗೆ ಮಾವಿನಕಾಯಿ ಬೀಳಲಿಲ್ಲ ಅಂದ್ರೆ ಕಲ್ಲು ಹೊಡೆಯೋದನ್ನ ಬಿಟ್ಬಿಡ್ತೀವ? ಇನ್ನೊಂದು ಕಲ್ಲನ್ನ ಗುರಿಯಾಗಿಟ್ಟು ಮಾವಿನಕಾಯಿನ ಕೆಡವ್ತೀವಿ. ಉಪಕತೆ ಹೇಳ್ಬೇಡಿ, ಉಪಾಯ ಹೇಳಿ. ಈಗ ನೀನು ತಿಳಿಸಿ ಹೇಳಿದೆ, ಕೇಳಲಿಲ್ಲ. ಗಲಾಟೆ ಮಾಡಿ ನಿಲ್ಲಿಸು. ಹೇಗಾದರೂ ಸರಿ, ಸುಂದ್ರಿನ ನೀನು ಈಗ ಕಾಪಾಡಲಿಲ್ಲ ಅಂದರೆ ಇನ್ಯಾವತ್ತೂ ಕಾಪಾಡೋಕ್ಕಾಗೋದಿಲ್ಲ. ಅಲ್ಲಿಗೆ ಸುಂದ್ರಿ ನಿನ್ನಿಂದ ಶಾಶ್ವತವಾಗಿ ದೂರ ಆಗ್ತಾಳೆ. ಯೋಚನೆ ಮಾಡು. ಸಾಮ, ದಾನ, ದಂಡ ಯಾವ ರೀತಿಯಲ್ಲಾದರೂ ಸರಿ ಸುಂದ್ರಿ ಮದುವೆನ ನೀನು ನಿಲ್ಲಿಸಲೇಬೇಕು. ಆಯ್ತು, ಹೇಗಾದ್ರೂ ಸರಿ ಆ ಸುಂದ್ರಿ ಮದುವೆನ ನಿಲ್ಲಿಸ್ತೀನಿ.
ನೀವು ಸಪ್ತಾಹದ ದಿನ ಬಂದು ಕೇಳಿದ್ರಿಂದ ನಾವು ಒಪ್ಕೊಂಡ್ವಿ. ಆದರೆ ನಮ್ಮ ಸುಂದರಿ ಇನ್ನ ಪುಟ್ಟ ಹುಡುಗಿ, ಸಂಸಾರ ನಿಭಾಯಿಸೋ ಜವಾಬ್ದಾರಿ ಅವಳಿನ್ನ ಕಲ್ತಿಲ್ಲ. ನಿಮಗೆ ಅವಳ ಸ್ವಭಾವ ಗೊತ್ತು, ಸ್ವಲ್ಪ ದುಡುಕು, ಮುಂಗೋಪ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನೀವು ಧರ್ಮನಿಷ್ಠರು. ಅವಳಿಗೆ ಅಮ್ಮನವ್ರು ಕಂಡ್ರೆ ಆಗೋದಿಲ್ಲ. ಇದೆಲ್ಲ ಗೊತ್ತಿದ್ದು ಅವಳನ್ನು ಯಾಕೆ ನಿಮ್ಮ ಮನೆ ಸೊಸೆ ಮಾಡ್ಕೋಬೇಕು ಅಂತ ಬಯಸ್ತಾ ಇದ್ದೀರಾ ನನಗೆ ಗೊತ್ತಿಲ್ಲ. ನಾಳೆ ಸಂಬಂಧ ಬೆಳೆಸಿ ನಿಮಗೆ ಕಿರಿಕಿರಿ ಆಗಬಾರ್ದು, ಅದಕ್ಕೆ ಇದೆಲ್ಲ ಹೇಳ್ತಾ ಇದ್ದೀನಿ. ಇನ್ನೊಂದು ಸರ್ತಿ ಬೇಕಾದರೆ ಯೋಚನೆ ಮಾಡಿ ನೋಡಿ. ಇನ್ನೇನಾದರೂ ಹೇಳೋದಿದೆಯಾ? ನಿಮ್ಮ ಮುಂದೆ ಒಂದು ಸತ್ಯ ಹೇಳ್ತೀನಿ. ನಮ್ಮದು ಕುಚೇಲ ವಂಶ. ಮನೆ ಮಂದಿ ಊಟ ಅಂದರೆ ಪಾತ್ರೆ ತಳ ಕೆರೆಯೋ ಪರಿಸ್ಥಿತಿ. ಇನ್ನು ಮಗಳ ಮದುವೆ ಅಂದರೆ ಊರಲ್ಲಿ ವಂತಿಗೆ ಎತ್ತಬೇಕು. ವರದಕ್ಷಿಣೆ, ವರೋಪಚಾರ ಯಾವುದಕ್ಕೂ ಒಂದು ದಮಡಿ ಇಲ್ಲ. ಕೈ ಚೆಲ್ಲಿ ಕೂತಿದ್ದೀನಿ. ಇಂಥ ಪರಿಸ್ಥಿತಿಲಿ ಮಗಳ ಮದುವೆ ಅಂದರೆ ದಿಕ್ಕು ತೋಚ್ತಿಲ್ಲ. ನಿಮ್ಮ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ನೀವು ಕುಚೇಲ್ರು ಅಂತ ಹೇಳಿ ನಾನು ನಿಮ್ಮನ್ನು ತಾತ್ಸಾರ ಮಾಡ್ತಾ ಇಲ್ವಲ್ಲ. ನಿಮ್ಮ ಮಗಳು ತ್ರಿಪುರ ಸುಂದರಿ ನಮ್ಮನೆ ಸೊಸೆ. ಇದು ದೈವ ನಿರ್ಣಯ. ಇನ್ನೇನಾದರೂ ತಿಳಿದವರಲ್ಲಿ ನಂದೊಂದು ಭಿನ್ನ. ನಮ್ಮ ಸುಂದ್ರಿ ನಿಮ್ಮನೆ ಸೊಸೆ ಆಗ್ತಿರೋದು ನಮಗೆ ಒಪ್ಪಿಗೆನೆ. ಜೊತೆಗೆ ಸಂತೋಷನೂ ಕೂಡ. ಆದರೆ ನಮ್ಮ ಯಜಮಾನರು ಉತ್ಸವದ ವೇಳೆಗೆ ಶ್ರೀಚಕ್ರ ಉದ್ಭವಿಸೋಕೆ ಮುಂಚೆ ಇಲ್ಲಿ ಬಂದು ಸೇರ್ತಾರೆ ಅನ್ನೋ ಭವಿಷ್ಯ ಇದೆ. ಆದ್ರಿಂದ ನಮ್ಮ ಸುಂದರಿ ಮದುವೆನ ಉತ್ಸವ ಕಳ್ಕೊಂಡೇ ಮಾಡೋಣ ಅಂತ. ಜೊತೆಗೆ ಹಿರಿಯರ ಆಶೀರ್ವಾದನೂ ಸಿಗುತ್ತೆ. ಇದಕ್ಕೆ ತಮ್ಮ ಅಭ್ಯಂತರವಿಲ್ಲ ಅನ್ಕೊಂಡಿದ್ದೀನಿ. ಉತ್ಸವದ ನಂತರ ನೀವು ಒಪ್ಪಿಗೆ ಕೊಟ್ರಿ ಅಂತ ಹೇಳಿ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ರಿ. ಈಗ ಅದನ್ನು ಬದಲಾಯಿಸೋದು ಕಷ್ಟ ಆಗುತ್ತೆ. ಕಷ್ಟ ಅನ್ನೋದಕ್ಕಿಂತ ಅಸಾಧ್ಯ ಆಗುತ್ತೆ. ಇನ್ನು 2 ವಾರಗಳಲ್ಲಿ ಮದುವೆ. ಇನ್ನು 15 ದಿನವಾ? ಅಲ್ಲ, ಇದು ಮದುವೆ. ವರ್ಷಾನುಗಟ್ಲೆಯಿಂದ ತಯಾರಿ ಮಾಡಿಕೊಂಡ್ರು ಏನಾದರೂ ತಪ್ಪಾಗಿರುತ್ತೆ. ಅಂಥದ್ರಲ್ಲಿ ಇಷ್ಟು ಬೇಗ ಅದು ಸಾಧ್ಯವಾಗಲ್ವೋ ಏನೋ. ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಶೇಖರಿ. ವರ್ಷದ ಹಿಂದೆ ನಿರ್ಧಾರ ಆಗಿರೋ ಮದುವೆ 1 ನಿಮಿಷದಲ್ಲಿ ನಿಂತೋಗಬಹುದು. 1 ನಿಮಿಷದಲ್ಲಿ ನಿರ್ಧಾರ ಆಗುವಂಥ ಮದುವೆ 1 ಕ್ಷಣದಲ್ಲಿ ನಡೆದು ಹೋಗ್ಬಿಡ್ಬೋದು. ನಿಮಗೆ ಆ ಚಿಂತೆ ಬೇಡ. ಬಂದ ದಾರಿ ಏರ್ಕೊಡಿ, ಅಷ್ಟೇ ನಿಮಗೆ ಕೆಲಸ. ಕ್ಷಮಿಸಿ ಶಾಸ್ತ್ರಿಗಳೇ, ನಿಮ್ಮ ನಿರ್ಣಯನ ಅಂತಿಮವಾಗೋಕ್ಕೆ ಸಾಧ್ಯವಿಲ್ಲ. ನೀವು ನಮ್ಮ ಹಣಕಾಸಿನ ತೊಂದರೆನ ಪರಿಹರಿಸಬಹುದು. ಆದರೆ ನಮಗೆ ನಮ್ಮದೇ ಆದ ಕೆಲವು ಬಾಧ್ಯತೆಗಳಿವೆ. ಮನೆ ಯಜಮಾನರು ಬರೋರಿದ್ದಾರೆ. ಅವರ ಆಶೀರ್ವಾದ ಇಲ್ಲದೆ ಮದುವೆ ಆಗೋಕ್ಕೆ ಸಾಧ್ಯನೇ ಇಲ್ಲ. ಯಾರು ಏನೇ ಹೇಳಿದ್ರು ಅಷ್ಟೇ.
ಸುಸೂತ್ರ ಅನ್ನೋ ಅಷ್ಟರಲ್ಲಿ ಏನೋ ಇಕ್ಕಟ್ಟು ಮಾಡಿದ್ರಲ್ಲ. ಅಜ್ಜಿಗೆ ಅರಿವೆ ಚಿಂತೆ ಆದ್ರೆ ಮೊಮ್ಮಗಳು ಇನ್ನೇನೋ ಚಿಂತೆ ಅಂತೆ. ಅವ್ರ ಚಿಂತೆ ಅವ್ರಿಗೆ, ನಮ್ಮ ಚಿಂತೆ ನಮಗೆ. ಅವ್ರು ಊರಿಗೆ ದೊಡ್ಡೋರು ಇರಬಹುದು, ಆದ್ರೆ ನಾನು ಈ ಮನೆಗೆ ದೊಡ್ಡವಳು. ನಾನು ಹೇಳ್ದಂಗೆ ನಡಿಬೇಕು. ನಮಗೇನು ಒಪ್ಪಿಗೆ, ಆದರೆ ಮನೆ ಹಿರಿಯರವರು ಅವ್ರ ಮಾತುಗೂ ಬೆಲೆ ಕೊಡಬೇಕಲ್ವಾ? ಒಳ್ಳೇದು ಕೆಟ್ಟದ್ದು ಕಂಡವರು. ರಾಮ ದಶರಥನ ಮಾತು ಮೀರಿದವನಲ್ಲ, ಹಾಗೆ ನಾನು ಅಮ್ಮ ಹಾಕಿದ ಗೆರೆ ಇದುವರೆಗೂ ಮೀರಿಲ್ಲ. ಅವ್ರ ಮಾತು ಕಡ್ಡಿ ಮುರಿದ ಹಾಗೆ. ಏನೋ ಯಜಮಾನ್ರೆ, ಒಂದು ಇತ್ಯರ್ಥ ಮಾಡೋಣಂತೆ, ಬನ್ನಿ ಒಳಗೆ. ಒಪ್ಪೋಣ, ವಯಸ್ಸಿನಲ್ಲಿ ಹಿರಿಯರಷ್ಟೇ ಅವರು. ಯಾವುದೋ ಭವಿಷ್ಯಕ್ಕಿಂತ ವೇದಶಾಸ್ತ್ರ ದೊಡ್ಡದಲ್ವಾ? ಅಲ್ಲಿಗೆ ನಮ್ಮ ನಿರ್ಣಯಕ್ಕೆ ಬೆಲೆನೇ ಇಲ್ವಾ? ನಿರ್ಣಯ ಅವ್ರು ಮಾಡಿರಬಹುದು, ಆದ್ರೆ ನಿರ್ಧಾರ ಯಾವಾಗ್ಲೂ ನಮ್ಮದೇ. ಶಾಸ್ತ್ರ ಪುರಾಣ ಇಲ್ಲ ಓದೋದಿಕ್ಕೆ, ಅನುಭವ ಆಶೀರ್ವಾದ ಯಾವಾಗ್ಲೂ ಬದುಕೋಕೆ. ಈ ಮನೆ ಹಿರಿಕರಿಲ್ದಲೇ ಮದುವೆನಾ? ಮನೆ ಹಿರಿಕರು ಬಂದು ಆಶೀರ್ವಾದ ಮಾಡಿ ಹರಸಿದ್ರೇನೆ ಮಧು ಮಕ್ಕಳಿಗೆ ಒಳ್ಳೇದಾಗೋದು, ಅವ್ರು ಬಾಳು ಸುಗಮವಾಗೋದು, ನೆಮ್ಮದಿ ಆಗೋದು. ಇನ್ನೆಲ್ಲಿ ನೆಮ್ಮದಿ? ಎಲ್ಲ ಸರಿ ಹೋಯ್ತು, ಎಲ್ಲ ಸಂತೋಷವಾಗಿ ನಡೆದು ಹೋಗುತ್ತೆ ಅನ್ನೋಷ್ಟರಲ್ಲಿ ಇಟ್ರಲ್ಲ ನಿಮ್ಮ ತಾಯಿ ಅಡ್ಡಗೋಡೆ ಮೇಲೆ ದೀಪ. ಏನೋ ಅವ್ರ ನಂಬಿಕೆ, ಭವಿಷ್ಯ ನಂಬಿದ್ದಾರೆ. ನಾವು ಅವ್ರ ಮಾತಿಗೆ ಬೆಲೆ ಕೊಡಬೇಕಲ್ಲ. ನಂಬಿಕೆ? ಏನ್ ನಂಬಿಕೆ? ಏನ್ ನಂಬಿಕೆ ಎಂದೆ? ಒಂದಲ್ಲ ಎರಡಲ್ಲ, 22 ವರ್ಷಗಳು ಕಳೆದು ಹೋಯ್ತು. ಇದಾರೋ ಇಲ್ವೋ ಅನ್ನೋ ಮಾಹಿತಿ ಇಲ್ಲ. ಬದುಕಿದ್ರು ಬಂದೇ ಬರ್ತಾರೆ ಅಂತ ಹೇಗೆ ನಂಬೋದು? ಬರ್ತಾರೋ ಇಲ್ವೋ, 22 ವರ್ಷನೇ ಕಾದಿದ್ದೀವಿ. ಅಹಲ್ಯ ಕಲ್ಲಾಗಿ 100 ವರ್ಷ ಕಾಯಲಿಲ್ವಾ? ರಾಮ ಬರಲಿಲ್ವಾ? ಅಮ್ಮನಿಗೆ ಭವಿಷ್ಯವಾಣಿ ಆಗಿದೆ, ಅದನ್ನು ಅವ್ರು ನಂಬ್ಕೊಂಡಿದ್ದಾರೆ. ಆ ನಂಬಿಕೆನ ನಾವು ಬೆಂಬಲಿಸಬೇಕಲ್ವಾ? ಅದಕ್ಕಾಗಿ ಉಸಿರಿಡ್ಕೊಂಡು ಕಾದಿದೆ ಆ ಜೀವ. ಅದನ್ನು ಕಾಯೋದು ಮಗಳ ಮದುವೆಗಿಂತ ಮುಖ್ಯ ಅಲ್ವಾ ಯಜಮಾನ್ರೆ? ಇನ್ನು2 ತಿಂಗಳಿಗೆ ಉತ್ಸವ, ಶ್ರೀಚಕ್ರ ಉದ್ಭವ ಆಗೋ ಪುಣ್ಯ ದಿನ. ಅಷ್ಟವರೆಗೂ ಕಾದು ಬಿಡೋಣ. ಕಾಯ್ಲೇಬೇಕು. ಅವ್ರ ಚಿಂತೆ ಅವ್ರಿಗಿದ್ರೆ ನಮ್ಮ ಚಿಂತೆ ನಮಗೂ ಇರುತ್ತೆ. ನಾವು ಹೆಣ್ಣಿನ ಕಡೆಯವರೇ ಇರಬಹುದು, ಆದ್ರೆ ಸಂಬಂಧ ಬೇಡ್ಕೊಂಡು ಬಂದಿರೋರು ಅವರು. ಕಾಯ್ಲೇ ಬಿಡು. ನೋಡುದೇನೋ ವಿದ್ಯಾ, ಹೆದ್ರು ಬಿಟ್ಲು ನಿಮ್ಮ ಮಹಾತಾಯಿ. ನನಗೆ ಮದುವೆ ನಿಶ್ಚಯ ಆದರೆ ನಾನು ಈ ಮನೆಯಿಂದ ಹೊರಗೆ ಹೋಗೋದ್ರೊಳಗಡೆ ಅವಳನ್ನ ಹೊರಗೆ ಹಾಕ್ತೀನಿ ಅಂತ ಸವಾಲು ಹಾಕಿದ್ದೆ. ನನ್ನ ಮದುವೆ ನಿಶ್ಚಯ ಆಗಿ ಅವಳನ್ನ ಆಚೆ ಎಸಿದ್ರೆ ತನ್ನ ಬೆಚ್ಚಗಿರೋ ಪೀಠ ಕೈ ತಪ್ಪು ಹೋಗುತ್ತೆ, ದಿನ ನಡೆಯೋ ಮಂಗಳಾರತಿ, ನೈವೇದ್ಯ, ಅಭಿಷೇಕಗಳು ತಪ್ಪು ಹೋಗುತ್ತೆ. ಅದಕ್ಕೆ ಹೆದರಿ ನನ್ನ ಮದುವೆ ನಿಲ್ಸಕ್ಕೆ ಬಂದಿದ್ದಾಳೆ ಮೋಸಗಾತಿ. ಸುಮ್ಮನಿರೇ ತಾಯಿ, ಈಗಲೇ ರಾಧ ಅಂತ ಮತ್ತೆ ಶುರು ಮಾಡಬೇಡ. ಸ್ವಲ್ಪ ಗಂಭೀರವಾಗಿರು. ಕುತಂತ್ರಿ ಕಣಮ್ಮ ಅವಳು. ಅವಳಿಗೆ ಹೆದರಿ ನಾನು ಅವಳು ಕಾಲು ಹಿಡ್ಕೊಳ್ತೀನಿ ಅಂತ ಏನೇನೋ ದೊಂಬರಾಟ ಮಾಡಿದ್ಲು, ಆಗ್ಲಿಲ್ಲ. ಈಗ ಇನ್ನೊಂದು ಆಟ ಶುರು ಮಾಡಿದಾಳೆ. ಹಾಗಿದ್ರೆ ಈ ಮದುವೆ ನಿಂತೋಗುತ್ತೇನೆ ಅಕ್ಕ? ಅಷ್ಟು ಸುಲಭವಾಗಿ ನಿಮ್ಮ ಮಹಾತಾಯಿ ಸೋಲು ಒಪ್ಕೋತಾಳ? ಅವಳಾಟ ಅವಳಾಡ್ಲಿ, ನನ್ನ ಆಟ ನಾನು ಆಡ್ತೀನಿ. ಈ ಮದುವೆ ನಿಲ್ಸಕ್ಕೆ ಏನೇನು ಮಾಡಬೇಕು ಅವಳು ಮಾಡಲಿ. ಈ ಮದುವೆ ನಡೆಯೋದಕ್ಕೆ ಏನೇನು ತಯಾರಿ ಬೇಕೋ ಅದು ನಾ ಮಾಡ್ಕೋತೀನಿ. ಆಗಲೇ ಈ ಆಟದಲ್ಲಿ ಒಂದು ಕಳೆ ಇರುತ್ತೆ. ಶೇಖರಿ, ನಾನು ಏನಾದರೂ ಹೇಳ್ತೀನಿ, ಏನಾದರೂ ಮಾಡ್ತೀನಿ ಅಂದರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದನ್ನ ನೀನಾದರೂ ಅರ್ಥ ಮಾಡ್ಕೊಳ್ತೀಯ ಅನ್ಕೊಂಡೆ. ಯಜಮಾನ್ರೆ, ನನಗೆ ಆ ಸೂಕ್ಷ್ಮಗಳೆಲ್ಲ ಅರ್ಥ ಆಗೋ ಹಾಗಿದ್ದಿದ್ರೆ ನಾನು ಯಾಕೆ ಅಡುಗೆ ಮಾಡ್ಕೊಂಡಿರ್ತಿದ್ದೆ? ನನಗೆ ಅರ್ಥ ಆಗೋದು ಒಂದೇ, ನನಗೆ ಅಮ್ಮ ಮುಖ್ಯ, ಅವ್ರ ಒಪ್ಪಿಗೆ ಮುಖ್ಯ. ನೋಡು, ಉತ್ಸವಕ್ಕೆ ಮುಂಚೆ ಮದುವೆ ಮಾಡದೇ ಇದ್ರೆ ಬಹಳ ಕಷ್ಟ ಆಗುತ್ತೆ. ಬಿಡಿಸಿ ಹೇಳಿದ್ರೆ ನನಗೆ ಅರ್ಥ ಆಗ್ಬೋದೇನೋ.
ಎಲ್ಲರೂ ಗಮನ ಇಟ್ಟು ಕೇಳಿ. ಈ ಮನೆ ನಡೆಸೋ ಜವಾಬ್ದಾರಿ ತಗೊಂಡಿರೋ ಯಜಮಾನನಾಗಿ ನಾನೊಂದು ನಿರ್ಧಾರ ಮಾಡಿದ್ದೇನೆ. ವಿರೂಪಾಕ್ಷ ಶಾಸ್ತ್ರಿಗಳು ಗೊತ್ತು ಮಾಡಿರೋ ಮುಹೂರ್ತದಲ್ಲಿ ನನ್ನ ಮಗಳು ತ್ರಿಪುರ ಸುಂದರಿ ಮತ್ತು ಅವರ ಮಗ ಸಚ್ಚಿದಾನಂದನ ಮದುವೆ ನಡೆಯುತ್ತೆ. ತಲೆ ಕೆಟ್ಟಿದ್ಯೇನೋ ನಿನ್ಗೆ? ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಕದ ಮೇಲೆ ರಾಮನ್ಗೆ ಸೀತೆ ಏನಾಗ್ಬೇಕು ಅಂದಂಗೆ. ನಮ್ಮ ಯಜಮಾನ್ರು ಬರೋವರೆಗೂ ಮದುವೆ ಮುಂದೆ ಹೋಗ್ಲಿ ಅಂದ್ರೆ ನೀನು ಮದುವೆ ಆಗ್ಲೇಬೇಕು ಅಂತಿದ್ಯಲ್ಲೋ. ಸರಿ ಇಲ್ಲ ಕಣೋ, ತಪ್ಪು ಮಾಡ್ತಿದೀಯಾ. ಅಮ್ಮ, ನಾನು ನಿನಗೆ ಆಮೇಲೆ ವಿವರಿಸ್ತೀನಿ ನಾನು ಯಾಕೆ ಮದುವೆಗೆ ಒಪ್ಕೊಂಡೆ ಅಂತ. ದಯವಿಟ್ಟು ನೀನು ಒಪ್ಪಿಗೆ ಕೊಡು, ಎಲ್ಲ ಒಳ್ಳೇದಾಗತ್ತೆ. ಏನೋ ಏನೋ ಒಳ್ಳೇದಾಗುದು. ಉಪ್ಪಿಲ್ದೆ ಅಡಿಗೆ ಇಲ್ಲ, ಕಪ್ಪ ಇಲ್ಲದೆ ರಾಜ್ಯ ಇಲ್ಲ, ನಮ್ಮ ಯಜಮಾನ್ದಿಲ್ದೆ ಯಾವ ಶುಭ ಕಾರ್ಯನೂ ಇಲ್ಲ. ಹಾಗೂ ನೀನು ಮಾಡ್ಲೇಬೇಕು ಅಂತಿದ್ರೆ ಅದೇ ಮುಹೂರ್ತದಲ್ಲಿ ನನ್ನ ವೃತ್ತಿಗೆ ಮಾಡ್ಬಿಡು. ನೀನು ನನ್ನ ಮಾತು ಕೇಳು, ನೀನೇ ಮದುವೆಗೆ ಒಪ್ಪಿಗೆ ಕೊಡ್ತೀಯಾ? ಇಲ್ಲ, ಯಾರು ಏನೇ ಹೇಳಿದ್ರು ನಮ್ಮ ಯಜಮಾನ್ರು ಬರೋವರೆಗೂ ನಾನು ಮಾತ್ರ ಈ ಮದುವೆಗೆ ಒಪ್ಪಿಗೆ ಕೊಡಲ್ಲ. ನೀವೆಲ್ಲ ಬೆಳೆದು ದೊಡ್ಡವರಾಗಿದ್ದೀರಿ, ದೊಡ್ಡವ್ರ ಸಂಬಂಧ. ಈ ಮಧ್ಯೆ ನನ್ನ ಮಾತು ಯಾಕೆ ಕೇಳಬೇಕು? ಆ ವಿರೂಪಾಕ್ಷ ಶಾಸ್ತ್ರಿಗಳಿಗಾದ್ರೂ ಧರ್ಮ ಸೂಕ್ಷ್ಮ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೆ. ಇಲ್ಲ, ಅವ್ರಿಗೂ ನನ್ನ ಧರ್ಮ ಸಂಕಟ ಅರ್ಥ ಆಗಲಿಲ್ಲ. ಆ ವಿರೂಪಾಕ್ಷ ಶಾಸ್ತ್ರಿಗಳು ಹೇಳಿದ ಧರ್ಮ ಸೂಕ್ಷ್ಮ ಕೇಳಿದ ಮೇಲೆ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದು ನಾನು. ಅವರೇನಂದ್ರು? ನಾನು ಏನೇ ಹೇಳಿದ್ರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತೆ, ಅದು ನಿನಗೂ ಗೊತ್ತು ಶೇಖರಿ. ದುರ್ಗಾ ಸಪ್ತಾಹದ ಮೊದಲನೇ ದಿನ ನಿಮ್ಮನೆಗೆ ಬಂದಾಗ ಮಹಾತಾಯಿ ದುರ್ಗಾ ಮಾತೆ ವಾಣಿ ಆಯಿತು, ನಿನ್ನ ಮಗಳು ತ್ರಿಪುರ ಸುಂದರಿನ ನಮ್ಮನೆ ಸೊಸೆ ಮಾಡ್ಕೊ, ಮನೆ ತುಂಬಿಸ್ಕೊ ಅಂತ. ಅದಕ್ಕೆ ದುರ್ಗಾ ಸಪ್ತಾಹ ಮುಗಿಯೋವರೆಗೂ ಕಾದಿದ್ದು 7ನೇ ದಿನ ಮದುವೆ ಪ್ರಸ್ತಾಪ ನಿನ್ನ ಮುಂದೆ ಇಟ್ಟೆ. ಅದಕ್ಕೆ ಕಾರಣ ಏನು ಗೊತ್ತಾ? ಉತ್ಸವದ ಸಮಯದಲ್ಲಿ ಶ್ರೀಚಕ್ರ ಉದ್ಭವ ಆಗುವಂತ ಸಮಯದಲ್ಲಿ ನಿನ್ನ ಮಗಳು ಇಲ್ಲಿ ಇರೋ ಹಾಗಿಲ್ಲ. ಕಾರಣ ಅವಳು ಇಲ್ಲಿವರೆಗೂ ಮಾಡಿರೋ ದೈವನಿಂದನ ದೋಷದಿಂದ. ಅವಳು ಇಲ್ಲೇ ಇದ್ರೆ ಶ್ರೀಚಕ್ರ ಉದ್ಭವ ಆಗೋ ಸಾಧ್ಯತೆಗಳಿಲ್ಲ. 22 ವರ್ಷಗಳಿಂದ ಕಾಯ್ತಾ ಇರೋ ಶ್ರೀಚಕ್ರ ಉದ್ಭವ ಆಗಲಿಲ್ಲ ಅಂತ ಅಂದ್ರೆ ಜಗತ್ತೇ ಪ್ರಳಯ ಆಗುತ್ತೆ. ಅವಳಿಲ್ಲೇ ಇದ್ರೆ ನಿಮ್ಮ ವಂಶದಲ್ಲಿರುವ ಹಿರಿ ತಲೆ ಅವಳ ದೈವನಿಂದನ ದೋಷದಿಂದ ಬಲಿಯಾಗ್ಬಿಡುತ್ತೆ. ನಿಮ್ಮ ಮನೆ ಹಿರಿ ತಲೆ ಅಂದ್ರೆ ಯಾರು? ನಿಮ್ಮ ತಾಯಿ. ಅವರೇ ಇಲ್ವಾಗ್ಬಿಟ್ಟು. ನೀನು ಅಷ್ಟೊಂದು ಪ್ರೀತಿಸ್ತಿರೋ ನಿಮ್ಮ ತಾಯಿನೇ ನಿನ್ನ ಕಣ್ಣು ಮುಂದೆ ಇಲ್ವಾಗ್ಬಿಟ್ರೆ ಏನು ಮಾಡ್ತೀಯ? ಇನ್ನೆಷ್ಟು ಕಾಲ ಇರ್ತಾರೆ ಅವರು? ಅವ್ರು ಇರೋವರೆಗೂ ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಿನ್ನ ಆಸೆ ಅಲ್ಲ? ಅಕಸ್ಮಾತ್ ನಿಮ್ಮ ತಂದೆ ಅಂದ್ರೆ ನಿಮ್ಮ ತಾಯಿ ರಾಜಲಕ್ಷ್ಮಿಯವರ ಯಜಮಾನರು ಉತ್ಸವಕ್ಕೆ ಮುಂಚೆಯೇ ಮನೆ ಕಾಲಿಟ್ರೆ ಆಗ ಈಗಿರೋ ನಿಮ್ಮ ವಂಶದ ಹಿರಿತಲೆ ಅವರಲ್ಲ. 22 ವರ್ಷಗಳಿಂದ ಕಾಯ್ತಾ ಇರೋ ನಿಮ್ಮ ತಾಯಿ ತನ್ನ ಗಂಡನಿಗೋಸ್ಕರ, ನೀನು ನಿಮ್ಮ ತಂದೆಗೋಸ್ಕರ ಆ ಹಿರಿತಲೆ ಬಲಿಯಾಗಿ ಹೋಗ್ಬಿಡುತ್ತೆ. ಅದು ನಿನ್ನ ಮಗಳ ದೈವನಿಂದನ ದೋಷದಿಂದ. ಉತ್ಸವದ ಸಮಯದಲ್ಲಿ ನಿನ್ನ ಮಗಳು ಇಲ್ಲೇ ಇದ್ರೆ ನಿಮಗೆ ಅಪಾಯ ತಪ್ಪಿದ್ದಲ್ಲ, ಈ ಮನೆಯಲ್ಲಿ ಮರಣಗಳು ತಪ್ಪಿದ್ದಲ್ಲ. ಉತ್ಸವದ ಸಮಯದಲ್ಲಿ ಸೂತಕವಾಗಿ ಉತ್ಸವನೇ ನಿಂತು ಹೋಗ್ಬೋದು, ಶ್ರೀಚಕ್ರ ಕಾಣಿಸದೆ ಭೂಮಿನಲ್ಲೇ ಹುದುಗ್ ಹೋಗ್ಬೋದು. ಬೇಕಾದ್ರೆ ನಿನ್ನ ಮುಂದೆನೆ ಕವಡೆ ಹಾಕಿ ತೋರಿಸ್ತೀನಿ. ಒಂದು ಬೀಳುತ್ತೆ ಘರ, ಒಂಟಿ ದೋಷ. ಒಂದು ಅಂತ ಅಂದ್ರೆ ಒಂಟಿ ಹೆಣ್ಣು ನಿನ್ನ ಮಗಳು, ಅವಳಿಂದಾನೆ ದೋಷ. ಇದೆಲ್ಲಕ್ಕೂ ಪರಿಹಾರ ಅಂದ್ರೆ ದೇವರ ಆವಾಸ ಸ್ಥಾನವಾಗಿರೋ ನನ್ನ ಮನೆ.
ಉತ್ಸವಕ್ಕೆ ಮುಂಚೆ ನನ್ನ ಮಗನಿಗೆ ನಿನ್ನ ಮಗಳನ್ನ ಕೊಟ್ಟು ಮದುವೆ ಮಾಡಿಕೊಟ್ರೆ ಅಲ್ಲಿ ಅವಳಿಗೆ ದಿಗ್ಬಂಧನವನ್ನ ಹಾಕಬಹುದು, ಅವಳಲ್ಲಿ ದೈವಭಕ್ತಿಯನ್ನು ಸಾಕಾರಗೊಳಿಸಬಹುದು. ಇದರಲ್ಲಿ ಬಲವಂತ ಇಲ್ಲ. ನಿನ್ನ ತಾಯಿಯನ್ನು ಉಳಿಸ್ಕೊಳ್ಳೋದು, ನಿನ್ನ ತಂದೆನ ಕಾಪಾಡ್ಕೊಳ್ಳೋದು ಎಲ್ಲ ನಿನ್ನ ಕೈನಲ್ಲಿದೆ.